ರೆಟ್ರೋ ಆರ್ಬಿಟಲ್ ಪೇನ್ ಅಂತೀವಿ, ಅಂದ್ರೆ ಕಣ್ಣಿನ ಸುತ್ತ ನೋವು ಬರ್ತಕ್ಕಂಥದ್ದು, ಒಸಡಿನಲ್ಲಿ ರಕ್ತ ಬರ್ತಕ್ಕಂಥದ್ದು ಅಥವಾ ಮೋಷನ್ ಅಲ್ಲಿ ಬ್ಲಡ್ ಹೋಗ್ತಕ್ಕಂಥದ್ದು, ವಾಂತಿಯಲ್ಲಿ ಬ್ಲಡ್ ಬರ್ತಕ್ಕಂಥದ್ದು, ಪ್ರಜ್ಞೆ ತಪ್ಪತಕ್ಕಂಥದ್ದು, ತುಂಬಾ ಬ್ಲೀಡಿಂಗ್ ಆಗ್ತಕ್ಕಂಥದ್ದು ಏನಾಗುತ್ತೆ ಪೇಷಂಟ್ಗೆ ತುಂಬಾ ಸೀರಿಯಸ್ ಆಗಿ ಜೀವಕ್ಕೆ ಕೂಡ ತೊಂದರೆ ಆಗುವಂತ ಚಾನ್ಸಸ್ ಇರುತ್ತೆ. ಈ ಮಳೆ ಬಂದು ನಿಂತಾದ ಮೇಲೆ ನಾವು ಸಾಕಷ್ಟು ಈ ಜ್ವರವನ್ನು ನಾವು ನೋಡ್ತೀವಿ. ಇದು ಗಲೀಜು ನೀರಿನಲ್ಲಿ ಅಥವಾ ಚರಂಡಿ ನೀರು, ಕೊಳಚೆ ನೀರಿನಲ್ಲೆಲ್ಲ ಇದು ಬರೋದಿಲ್ಲ. ಡೆಂಗಿನಲ್ಲಿ ಸಪರೇಟ್ ಆಗಿ ಏನು ಟ್ರೀಟ್ಮೆಂಟ್ ಇರೋದಿಲ್ಲ. ಡಾಕ್ಟರ್ ಪವನ್ ಕುಮಾರ್, ಪ್ರೊಫೆಸರ್ ಇನ್ ಮೆಡಿಸಿನ್. ಡೆಂಗಿ ಜ್ವರ ನಾವು ಸಾಮಾನ್ಯವಾಗಿ ಪ್ರತಿ ವರ್ಷವೂ ನೋಡ್ತಕ್ಕಂಥ ಒಂದು ವೈರಲ್ ಜ್ವರ. ಇದಕ್ಕೆ ಇನ್ನೊಂದು ಹೆಸರು ಬ್ರೇಕ್ ಬೋನ್ ಫೀವರ್ ಅಂತ ಹೇಳ್ತೀವಿ. ಯಾಕೆಂದರೆ ಯಾರಿಗೆ ಕೂಡ ಡೆಂಗಿ ಬಂದಾಗ ತುಂಬ ಮಾಡ್ರೇಟ್ ಟು ಹೈ ಡಿಗ್ರಿ ಫೀವರ್ ಇರುತ್ತೆ, ಬಿಟ್ಟು ಬಿಟ್ಟು ಬರ್ತಕ್ಕಂಥದ್ದು, ಮೈಕೈ ನೋವು, ಎಸ್ಪೆಷಲಿ ಬೆನ್ನು ನೋವು, ತುಂಬ ಸಿವಿಯರಾಗಿ ಬೆನ್ನು ನೋವು ಬರ್ತಕ್ಕಂಥದ್ದು, ಬೋನ್ ಪೇನ್ಸ್ ಬರ್ತಕ್ಕಂಥದ್ದು ನೋಡ್ತೀವಿ. ಅದಕ್ಕಾಗಿಯೇ ಇದಕ್ಕೆ ಇನ್ನೊಂದು ಹೆಸರು ಬ್ರೇಕ್ ಬೋನ್ ಫೀವರ್. ಹಾಗೆ ಡೆಂಗ್ಯೂ ಜ್ವರದಲ್ಲಿ ತುಂಬ ಹೆವಿಯಾಗಿ ತಲೆನೋವು ಬರ್ತಕ್ಕಂಥದ್ದು, ಹಾಗೆ ರೆಟ್ರೋ ಆರ್ಬಿಟಲ್ ಪೇನ್ ಅಂತೀವಿ, ಅಂದರೆ ಕಣ್ಣಿನ ಸುತ್ತ ನೋವು ಬರ್ತಕ್ಕಂಥದ್ದು, ಹಾಗೆ ಮೈಯಲ್ಲಿ ಸಣ್ಣ ಸಣ್ಣ ರ್ಯಾಷಸ್, ಗುಳ್ಳೆಗಳು ಬರ್ತಕ್ಕಂಥದ್ದು, ಇವೆಲ್ಲನೂ ನಾವು ನೋಡ್ತೀವಿ. ಆದರೆ ಇದು ತುಂಬ ಸೀರಿಯಸ್ ಆದಾಗ ಈ ಡೆಂಗ್ಯೂ ಕೂಡ ಇದರಲ್ಲಿ ಬೇರೆ ಡೆಂಗ್ಯೂ ಹಿಮರೇಜಿಕ್ ಫೀವರ್ ಅಂತ ಹೇಳ್ತೀವಿ. ಅಂದರೆ ಇದರಲ್ಲಿ ಕಾಂಪ್ಲಿಕೇಶನ್ಸ್ ಆದಾಗ ನಮಗೆ ಸಣ್ಣ ಸಣ್ಣ ಈ ಗುಳ್ಳೆಗಳ ಜೊತೆಗೆ ಒಸಡಿನಲ್ಲಿ ರಕ್ತ ಬರ್ತಕ್ಕಂಥದ್ದು ಅಥವಾ ಮೋಷನಲ್ಲಿ ಬ್ಲಡ್ ಹೋಗ್ತಕ್ಕಂಥದ್ದು, ವಾಂತಿಯಲ್ಲಿ ಬ್ಲಡ್ ಬರ್ತಕ್ಕಂಥದ್ದು ಕೂಡ ನೋಡ್ತೀವಿ. ಇದು ಇನ್ನೂ ತುಂಬ ಸೀರಿಯಸ್ ಆದಾಗ, ಇನ್ನೂ ಬೇರೆ ಕಾಂಪ್ಲಿಕೇಶನ್ ಆದಾಗ ಡೆಂಗ್ಯೂ ಶಾಕ್ ಸಿಂಡ್ರೋಮ್ ಅಂತ ಹೇಳ್ತೀವಿ. ಇದರಲ್ಲಿ ನಾವು ಯೂಶಲಿ BP ಲೋ ಆಗ್ತಕ್ಕಂಥದ್ದು, ತುಂಬ ಡಿಹೈಡ್ರೇಟ್ ಆಗ್ತಕ್ಕಂಥದ್ದು, ಪ್ರಜ್ಞೆ ತಪ್ಪತಕ್ಕಂಥದ್ದು, ಹಾಗೆ ಫಿಟ್ಸ್ ಬರ್ತಕ್ಕಂಥದ್ದು ಅಥವಾ ಜೀವಕ್ಕೆ ಕೂಡ ತೊಂದರೆ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ತೀವಿ. ಈ ಡೆಂಗ್ಯೂನಲ್ಲಿ ನಾವು 3 ಸ್ಟೇಜ್ಗಳನ್ನು ನೋಡ್ತೀವಿ. ಒಂದು ಫೆಬ್ರೈಲ್ ಫೇಸ್, ಅಂದರೆ ಜ್ವರ ಬರ್ತಕ್ಕಂಥದ್ದು ತುಂಬ ಹೈ ಡಿಗ್ರಿ ಇರುತ್ತೆ. ಈ ಟೈಮ್ನಲ್ಲಿ ಏನಂದರೆ ಯೂಶಲಿ ನಾವು ಇನ್ಕ್ಯುಬೇಷನ್ ಪೀರಿಯಡ್ 2 to 8 ಡೇಸ್ ಅಂತ ಹೇಳ್ತೀವಿ. ಯಾವುದೇ ಒಂದು ಡೆಂಗ್ಯೂ ಜ್ವರ ಬಂದಾಗ 2 ರಿಂದ 8 ದಿನಗಳ ಕಾಲ ಇರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಫೆಬ್ರೈಲ್ ಫೇಸ್, ಇನ್ನೊಂದು ಕ್ರಿಟಿಕಲ್ ಫೇಸ್, ಇನ್ನೊಂದು ರಿಕವರಿ ಫೇಸ್. ಈ ಫೆಬ್ರೈಲ್ ಫೇಸ್ ಅಂದರೆ ನಮಗೆ ತುಂಬ ಸ್ಟಾರ್ಟಿಂಗ್ನಲ್ಲಿ ತುಂಬ ಹೈ ಡಿಗ್ರಿ ಫೀವರ್ ಇರುತ್ತೆ, ಈ ಫೀವರ್ ಬಿಟ್ಟು ಬಿಟ್ಟು ಬರೋದು. ಆದರೆ ಈ ಕ್ರಿಟಿಕಲ್ ಫೇಸ್ ಬರೋಷ್ಟೊತ್ತಿಗೆ ಫೀವರ್ ಕಮ್ಮಿ ಆಗುತ್ತೆ, ಆದರೆ ಬಾಡಿನಲ್ಲಿ ಬೇರೆ ಚೇಂಜಸ್ಗಳು ಕಾಣಿಸ್ಕೊಳ್ಳುತ್ತೆ. ರ್ಯಾಷಸ್ ಬರ್ತಕ್ಕಂಥದ್ದು, BP ಲೋ ಆಗ್ತಕ್ಕಂಥದ್ದು ಅಥವಾ ಪ್ರಜ್ಞೆ ತಪ್ಪತಕ್ಕಂಥದ್ದು, ತುಂಬ ಬ್ಲೀಡಿಂಗ್ ಆಗ್ತಕ್ಕಂಥದ್ದು, ಇವೆಲ್ಲ ಬೇರೆ ಕಾಂಪ್ಲಿಕೇಶನ್ಗಳನ್ನು ನಾವು ನೋಡ್ತೀವಿ. ಸೊ ಈ ಟೈಮಲ್ಲೂ ಟ್ರೀಟ್ ಆಗಲಿಲ್ಲ ಅಂದರೆ ಏನಾಗುತ್ತೆ, ಪೇಷಂಟ್ಗೆ ತುಂಬ ಸೀರಿಯಸ್ ಆಗಿ ಜೀವಕ್ಕೆ ಕೂಡ ತೊಂದರೆ ಆಗುವಂಥ ಚಾನ್ಸಸ್ ಇರುತ್ತೆ. ಆದರೆ ನಮಗೆ ಈ ಕರೆಕ್ಟ್ ಟೈಮ್ನಲ್ಲಿ ಮೊದಲನೇ ಫೇಸು ಅಥವಾ 2ನೇ ಫೇಸ್ನಲ್ಲಿ ಟ್ರೀಟ್ಮೆಂಟನ್ನು ತೆಗೆದುಕೊಂಡ್ರೆ ಆಗ 3ನೇ ಫೇಸ್ನಲ್ಲಿ ಯೂಶಲಿ ರಿಕವರಿ ಫೇಸ್ ಏನಾಗುತ್ತೆ, ಯೂಶಲಿ 2 ರಿಂದ 8 ದಿನಗಳಲ್ಲಿ ಈ ಡೆಂಗ್ಯೂ ಗುಣಮುಖ ಆಗುತ್ತೆ. ಸರಿಯಾದ ಟೈಮ್ನಲ್ಲಿ ಚಿಕಿತ್ಸೆ ದೊರಕಿದ್ರೆ ಯೂಶಲಿ ಡೆಂಗ್ಯೂನಲ್ಲಿ ಅಂಥ ಡೆತ್ಗಳಾಗೋ ಚಾನ್ಸಸ್ಸು ತುಂಬ ಕಮ್ಮಿ ಇದೆ. ಯಾಕಂದರೆ ನಾವು 1 ರಿಂದ 2% ಅಷ್ಟೇ ನಾವು ಡೆತ್ಗಳನ್ನು ನಾವು ನೋಡ್ತೀವಿ. ಅದು ಕಾಂಪ್ಲಿಕೇಶನ್ಸ್ ಯಾರಿಗಾಗುತ್ತೆ, ಸೊ ಅಂಥವರಲ್ಲಿ ಮಾತ್ರ ಸಾವಾಗೋ ಸಂಖ್ಯೆ ಜಾಸ್ತಿ ಆಗುತ್ತೆ. ಅದರ್ವೈಸ್ ಯೂಶಲಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟನ್ನು ತೆಗೆದುಕೊಂಡು ಅವರು ರೆಗ್ಯುಲರಾಗಿ ವೈದ್ಯರಲ್ಲಿ ಬಂದು ತೋರಿಸಿದಾಗ ಯೂಶಲಿ ಡೆತ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಡೆಂಗಿನಲ್ಲಿ ಸಪ್ರೇಟಾಗಿ ಏನು ಟ್ರೀಟ್ಮೆಂಟ್ ಇರೋದಿಲ್ಲ. ಯಾಕೆಂದರೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಏನೀಗ ಜ್ವರ, ಕೆಮ್ಮು, ನೆಗಡಿ ಅಥವಾ ಹೊಟ್ಟೆ ನೋವು, ವಾಂತಿ ಇವೆಲ್ಲ ಏನು ಬರುತ್ತೆ, ಇದಕ್ಕೆ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟನ್ನು ತೆಗೆದುಕೋಬೇಕಾಗುತ್ತೆ. ಇದರಲ್ಲಿ ಮುಖ್ಯವಾದ ಟ್ರೀಟ್ಮೆಂಟ್ ಅಂದರೆ ಡೆಂಗ್ಯೂನಲ್ಲಿ ಫ್ಲೂಯಿಡ್ ಮ್ಯಾನೇಜ್ಮೆಂಟ್. ಯಾಕೆಂದರೆ ಯಾರು ಹೈಡ್ರೇಷನನ್ನು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ, ಅಂದರೆ ಬಾಡಿನಲ್ಲಿ ತೇವಾಂಶವನ್ನು ಚೆನ್ನಾಗಿ ಕಾಪಾಡ್ಕೋತಾರೆ, ಸೊ ಅಂಥವರಲ್ಲಿ ಯೂಶಲಿ ಡೆಂಗ್ಯೂ ಸೀರಿಯಸ್ ಆಗೋದಿಲ್ಲ. ಈ ತೇವಾಂಶ ಕಾಪಾಡ್ಕೋಬೇಕು ಅಂತಂದರೆ ಚೆನ್ನಾಗಿ ನೀರಿನಂಶ ಅಥವಾ ಸಿಟ್ರಸ್ ಫ್ರೂಟ್ಸ್, ಸಿಟ್ರಸ್ ಜ್ಯೂಸ್ಗಳನ್ನು ನಾವು ಸೇವಿಸಬೇಕಾಗತ್ತೆ. ಅಂದರೆ ಮೂಸಂಬಿ, ಆರೆಂಜ್ ಇರ್ಬೋದು ಅಥವಾ ನಿಂಬೆಹಣ್ಣು, ಇಂಥ ಜ್ಯೂಸ್ಗಳು, ಎಳನೀರು ಇವೆಲ್ಲನೂ ಯಥೇಚ್ಛವಾಗಿ ನಾವು ಸೇವಿಸಬೇಕಾಗತ್ತೆ. ಹಾಗೆ ಈ ಐರನ್ ರಿಚ್ ಇರ್ತಕ್ಕಂಥದ್ದು ಅಥವಾ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ವೈಟಮಿನ್ಸ್ ಇವೆಲ್ಲ ರಿಚ್ ಇರ್ತಕ್ಕಂಥ ಫ್ರೂಟ್ಸ್ಗಳನ್ನು ನಾವು ಸೇವನೆ ಮಾಡಬೇಕಾಗತ್ತೆ. ಇದರಲ್ಲಿ ಮುಖ್ಯವಾಗಿ ನಮಗೆ ದಾಳಿಂಬೆ, ಆ್ಯಪಲ್ ಇರ್ಬೋದು, ಪಪ್ಪಾಯ, ಕಿವಿ ಫ್ರೂಟ್, ಡ್ರ್ಯಾಗನ್ ಫ್ರೂಟ್, ಸೊ ಇವೆಲ್ಲವೂ ಕೂಡ ಇದರಲ್ಲಿ ಯಥೇಚ್ಛವಾಗಿ ಜಾಸ್ತಿ ಇರುತ್ತೆ. ಹಾಗೆ ನಾವು ಮೂಸಂಬಿ, ಆರೆಂಜು, ಎಳ್ನೀರು ಇವೆಲ್ಲವೂ ಕೂಡ ನಾವು ವೈಟಮಿನ್ ಸಿ ಮತ್ತು ಸಾಕಷ್ಟು ಎಲೆಕ್ಟ್ರೋಲೈಟ್ಸ್ ಇರ್ಬೋದು, ಮಿನರಲ್ಸ್ ಇರ್ಬೋದು, ಹಾಗೆ ಐರನ್ ಇರ್ಬೋದು, ಇವೆಲ್ಲ ಕಂಟೆಂಟ್ಗಳು ತುಂಬ ಜಾಸ್ತಿ ಇರುತ್ತೆ. ಇವೆಲ್ಲವನ್ನು ನಾವು ಜಾಸ್ತಿ ಸೇವನೆ ಮಾಡಿದಲ್ಲಿ ನಾವು ಡೆಂಗ್ಯೂ ಸೀರಿಯಸ್ ಆಗಿ ಕಾಂಪ್ಲಿಕೇಶನ್ಸ್ ಆಗೋದನ್ನು ನಾವು ಅವಾಯ್ಡ್ ಮಾಡ್ಬೋದು. ಈ ಡೆಂಗ್ಯೂ ವೈರಸ್ ಯೂಶಲಿ ನಮಗೆ ಕಾಣಿಸ್ತಕ್ಕಂಥದ್ದು ಮಳೆ ಬಿದ್ದು ನಿಂತಾದ ಮೇಲೆ. ಯಾಕೆಂದರೆ ಮಳೆ ಬಿದ್ದು ನಿಂತಾದ ಮೇಲೆ ಎಲ್ಲೆಲ್ಲಿ ನೀರು ನಿಂತಿರುತ್ತೆ, ಸೊ ಅಂಥ ಜಾಗಗಳಲ್ಲಿ ಈ ಡೆಂಗಿ ವೈರಸ್ ಯೂಶಲಿ ಬ್ರೀಡ್ ಆಗುತ್ತೆ. ಯಾಕೆಂದರೆ ಇದು ಶುದ್ಧವಾದ ನೀರಿನಲ್ಲಿ ಬ್ರೀಡ್ ಆಗುತ್ತೆ, ಈ ಕೊಳಚೆ ನೀರಿನಲ್ಲಿ ಇದು ಬ್ರೀಡ್ ಆಗೋದಿಲ್ಲ. ಸೊ ಡೆಂಗಿ ವೈರಸ್ ಯಾವಾಗಲೂ ಅಷ್ಟೇ ನಾವು ಎಲ್ಲಿ ಈ ಪ್ಲಾಸ್ಟಿಕ್ ಕವರ್ಗಳಿರ್ಬೋದು ಅಥವಾ ಥರ್ಮೋಕೋಲ್ ಇರ್ಬೋದು ಅಥವಾ ತೆಂಗಿನ ಚಿಪ್ಗಳು, ಟೆರೆಸ್ ಮೇಲೆ ಅಥವಾ ಬಿಂದಿಗೆ, ಬಕೆಟ್ಗಳಲ್ಲಿ ಎಲ್ಲಿ ನೀರನ್ನು ನಾವು ಸ್ಟೋರ್ ಮಾಡಿರ್ತೀವಿ, ಸೊ ಅಂತಹ ಜಾಗಗಳಲ್ಲಿ ಶುದ್ಧವಾದ ನೀರಿನಲ್ಲಿ ಇದು ಯೂಶಲಿ ಬ್ರೀಡ್ ಆಗುತ್ತೆ. ಏಡಿಸ್ ಈಜಿಪ್ಟಿ ಅನ್ನೋ
ಒಂದು ಸೊಳ್ಳೆಯಿಂದ ನಮಗೆ ಈ ಡೆಂಗಿ ಜ್ವರ ಯೂಶಲಿ ಸ್ಪ್ರೆಡ್ ಆಗುತ್ತೆ. ಸೊ ಈ ಏಡಿಸ್ ಈಜಿಪ್ಟಿ ನಮಗೆ ಡೆಂಗಿ ಜ್ವರ ಅಲ್ಲದೆ ಚಿಕನ್ ಗುನ್ಯಾ ಹಾಗೆ ಜಾಪನೀಸ್ ಎನ್ಕೆಫಲೈಟಿಸ್ ಕೂಡ ನಮಗೆ ಬೇರೆ ಈ ಕಾಯಿಲೆಗಳು ಕೂಡ ನಮಗೆ ಇದರಿಂದ ಬರೋ ಚಾನ್ಸಸ್ ಇರ್ತವೆ.